ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಈಗ ಸಮರ್ಥ ಮಲ್ಲಿಕಾರ್ಜುನ್ ಪಡಿತಾ ಇರುವಂತ ಲೀಡ್ ಎಷ್ಟು ಅಂತ ಕೇಳಿದ್ರೆ 6400 ಮತಗಳು ಮಾತ್ರ. 7 ಸುತ್ತಿನ ನಂತರ ಮುನ್ನಡೆಯನ್ನ ಕಾಯ್ದುಕೊಂಡ್ರು ಸಮರ್ಥ. ಈಗ ಮುನ್ನಡೆಯ ಅಂತರ ತಗ್ತಾ ಇದೆ. 6400 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಇನ್ನು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಎಸ್ಡಿಪಿಐ ತೆಗೆದುಕೊಂಡಿರುವಂತಹ ಮತಗಳು 15,000 ಮತಗಳಷ್ಟು ಎಸ್ಡಿಪಿಐ ಪಡ್ಕೊಂಡಿದೆ. ಕಳೆದ ಬಾರಿ ಎಸ್ಡಿಪಿಐ ಕಂಟೆಸ್ಟ್ ಮಾಡಿದಾಗ ಇಲ್ಲಿ ಡೆಪಾಸಿಟ್ ಲಾಸ್ ಆಗಿತ್ತು. ಎಸ್ಡಿಪಿಐಗೆ ಠೇವಣಿ ಉಳಿಸಿಕೊಳ್ಳೋದಕ್ಕೂ ಕೂಡ ಆಗಿರಲಿಲ್ಲ. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸದ್ಯ ಎಸ್ಡಿಪಿಐ ಕಾಂಗ್ರೆಸ್ನ ಮತಗಳನ್ನು ಪಡ್ಕೊಳ್ತಾ ಇರೋದು. ಕಾಂಗ್ರೆಸ್ನ ಪಾಲಿಗೆ ಅಲಾರಾಮಿಂಗ್ ಇದು. ಸಮರ್ಥ ಶಾಮನೂರು ಮತ ಗಳಿಕೆಯ ಪ್ರಮಾಣ ಅಥವಾ ಮತ ಆ ಲೀಡು ಕಡಿಮೆಯಾಗ್ತಾ ಇದೆ. ಇನ್ನು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗ್ರಾಮೀಣ ಭಾಗದ ಮತ ಎಣಿಕೆ ಬಾಕಿ ಇದೆ. ಅಪ್ಸರ್ ಕೋಡ್ಲಿಪೇಟೆ ಪಡೆದಿರುವಂತಹ ಮತಗಳ ಸಂಖ್ಯೆ 17,194. 16 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 7,016 ಮತಗಳ ಮುನ್ನಡೆಯನ್ನ ಸಮರ್ಥ ದಾಖಲಿಸ್ತಾ ಇದ್ದಾರೆ. 45,000 ಮತಗಳನ್ನ ಶ್ರೀನಿವಾಸ್ ದಾಸಕರಿಯಪ್ಪ ಪಡೆದಿದ್ರೆ 52,000 ಮತಗಳನ್ನ ಸಮರ್ಥ ಪಡ್ಕೊಂಡಿದ್ದಾರೆ. ಲೀಡು 7,000. ಇನ್ನು 17, 18, 19, 20, 21 5 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ದಾವಣಗೆರೆ ದಕ್ಷಿಣದಲ್ಲಿ 16 ಸುತ್ತು ಫಿನಿಶ್. 7,000 ಮತಗಳ ಮುನ್ನಡೆಯನ್ನ ಸಮರ್ಥ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಎಸ್ಡಿಪಿಐ ಪಡೆದಿರುವಂತಹ ಮತಗಳ ಸಂಖ್ಯೆ 17,000. ಕಳೆದ ಬಾರಿ ಡೆಪಾಸಿಟ್ ಇರಲಿಲ್ಲ. ಈ ಬಾರಿ 17,000 ಮತಗಳನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ಪಾಲಿಗೆ ಎಚ್ಚರಿಕೆಯ ಕರೆಗಂಟೆ. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಡಿಪಿಐ ಪಡೆಯುವಂತ ಮತಗಳು ಅದು ಕಾಂಗ್ರೆಸ್ನ ಮತಗಳು. ಅಪ್ಸರ್ ಕೋಡ್ಲಿಪೇಟೆ ಕಾಂಗ್ರೆಸ್ ಪಾಲಿಗೆ ಭಯ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆಯನ್ನ ಈಸಿಯಾಗಿ ಗೆಲ್ತು ಕಾಂಗ್ರೆಸ್, ಸುಲಭವಾಗಿ ಗೆಲ್ತು. ಆದರೆ ದಾವಣಗೆರೆಯಲ್ಲಿ ಸದ್ಯ 7,000 ಮತಗಳ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. 5 ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ಬಾಕಿ ಇದೆ.